ನೋಡಿ, ಮನೆ ಪಕ್ಕದಲ್ಲೇ ಮತಗಟ್ಟೆ ಇದ್ದರೂ ಕೂಡ ಕೆಲವು ಜನ ಅಯ್ಯೋ ನಾನು ಒಂದು ಓಟಿಂದ ಏನಾಗ್ಬಿಡುತ್ತೆ, ನಾನು ಓಟ್ ಹಾಕ್ತಿದ್ರೆ ಏನಾಗುತ್ತಾ, ಏನಾಗ್ಬಿಡ್ಬೋದು, ಏನು ಸೋತು ಬಿಡ್ತಾರಾ ಗೆದ್ದು ಬಿಡ್ತಾರಾ, ಯಾರು ಗೆದ್ರೇನು ಯಾರು ಸೋತ್ರೇನು, ನಾವು ರಾಗಿ ಬೀಸೋ ತಪ್ಪುತ್ತಾ ಅಂತ ಮಾತಾಡಿಕೊಂಡು ಅನೇಕರು ವೋಟ್ ಮಾಡೋ ಉಸಾಬರಿಗೆ ಹೋಗಲ್ಲ. ಇಲ್ಲಿ ನೋಡಿ, ಅಮೆರಿಕಾಯಿಂದ ಒಂದು ವೋಟ್ ಮಾಡಬೇಕು ನಾನು ಅನ್ನೋ ಕಾರಣಕ್ಕೇ ಶಿಗ್ಗಾವಿಗೆ ಬಂದು ಒಬ್ಬರು ವೋಟ್ ಮಾಡಿದ್ದಾರೆ. ಯುವತಿ ತಾಯಿ ಜೊತೆಗೆ ಬಂದು ಹಕ್ಕು ಚಲಾಯಿಸಿದ್ದಾರೆ ಯುವತಿ ಅನುಷಾ. ಶಿಗ್ಗಾವಿಯ ಮಮ್ಮೆ ದೇಸಾಯಿ ಶಾಲೆಗೆ ಈ ಯುವತಿ ಬರ್ತಾರೆ. ಅದು ವೋಟಿಂಗ್ ಬೂತ್ ಅಲ್ಲೇ ಇತ್ತು ಅಂತ ಕಾಣುತ್ತೆ. ಮತದಾನ ನಮ್ಮ ಹಕ್ಕು, ಎಲ್ಲರೂ ಕಡ್ಡಾಯವಾಗಿ ವೋಟನ್ನು ಮಾಡಿ, ಒಳ್ಳೆಯ ವ್ಯಕ್ತಿ ನಾವು ಆಯ್ಕೆ ಮಾಡೋಣ ಅಂಥೇಳಿ ಈ ಯುವತಿ ಅನುಷಾ ಇದೆಲ್ಲ ಕರೆ ಕೊಟ್ಟಿದ್ದಾರೆ. ಇವರು ಅಮ್ಮನ ಜೊತೆ ಶಿಗ್ಗಾವಿಗೆ ಬಂದು ಅಲ್ಲಿಂದ ವೋಟ್ ಮಾಡಿದ್ದಾರೆ. ಏನಂದರೆ ಕೆಲವು ಸಲ ಪಾಪ US ಇಂದನೋ ಬೇರೆ ದೇಶಗಳಿಂದನೋ ಬಂದಂಥವ್ರಿಗೆ ಆಗಿದ್ದ ಆಘಾತ ಏನು ಅಂದರೆ ಲಾಸ್ಟ್ ಟೈಮೆಲ್ಲ ನೋಡಿದ್ದೀವಿ ನಾವು. ಪಾಪ ವೋಟರ್ ಲಿಸ್ಟಲ್ಲಿ ಹೆಸರೇ ಇರಲಿಲ್ಲ ಅವ್ರದ್ದು. ಬಂದಿದ್ದ ಅಮೆರಿಕಾಯಿಂದ ಬಂದಿದ್ದರು ಅವರು ವೋಟ್ ಮಾಡಬೇಕು ಅಂತೇಳಿ. ಆ ಥರದ್ದು ಒಂದು ಕಥೆ ಇದೆ. ಅದೃಷ್ಟವಶಾತ್ ಲಿಸ್ಟಲ್ಲಿ ಇವ್ರ ಹೆಸರಿತ್ತು, ವೋಟ್ ಮಾಡಿದ್ದಾರೆ. ಇವರು ಕೊಟ್ಟಿರೋ ಸಂದೇಶ ಏನು ಗೊತ್ತಾ, ಒಳ್ಳೆಯ ವ್ಯಕ್ತಿನ ಆರಿಸೋಣ, ಮತ ಅಮೂಲ್ಯವಾದದ್ದು, ನಾನು ಅಮೆರಿಕಾಯಿಂದ ಬಂದು ವೋಟ್ ಮಾಡಿದ್ದೀನಿ, ನೀವು ವೋಟ್ ಮಾಡಿ ಅನ್ನೋ ಸಂದೇಶವನ್ನು ರಾಯಭಾರಿಗಳ ರೀತಿಯಲ್ಲಿ, ಚುನಾವಣಾ ರಾಯಭಾರಿಗಳಿರ್ತಾರಲ್ಲ ಆ ಥರದಲ್ಲಿ ಇವರು ಕೂಡ ಮೆಸೇಜನ್ನು ಕೊಟ್ಟಿದ್ದಾರೆ. ಅದೇ ಅನುಷಾ ಅವರು ಇದೀಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮಾತನಾಡ್ಸೋಣ ಅವ್ರನ್ನ. ಅನುಷಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ? ಆರಾಮಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಎಲ್ಲಿ ಯಾವತ್ತು ಬಂದಿದ್ದು ಮೇಡಮ್ ನೀವು ಅಮೆರಿಕಾಯಿಂದ? ಸರ್ ನಾನು ಬಂದ್ ಸ್ವಲ್ಪ ದಿನ ಆಯ್ತು, ಈಗ ಒಂದು 2 ತಿಂಗಳಾಯ್ತು, 2-3 ತಿಂಗಳಾಯ್ತು. ಅಂದರೆ ಈಗ ಇದೆಲ್ಲ ಗೊತ್ತಿದೆ ನೀವು, ಒಂದೊಂದು ಬೈ ಎಲೆಕ್ಷನ್ ಇರುತ್ತೆ, ಈಗ ನಾವು ವೋಟ್ ಮಾಡೋಣ ಇದೇ ಟೈಮಲ್ಲಿ, ಅದೆಲ್ಲ ಪ್ಲಾನ್ ಮಾಡ್ಕೊಂಡೇ ಬಂದಿದ್ರಾ? ಹಾ ಸರ್, ಇತ್ತು, ಗೊತ್ತಿತ್ತು ಎಲೆಕ್ಷನ್ ನಡೀತಾ ಇದೆ, MLA ಎಲೆಕ್ಷನ್ ನಡೀತಾ ಈಗ ಅನ್ನೋದು ನನಗೆ ಮುಂಚೆನೆ ಗೊತ್ತಿತ್ತು. ಹೇಗೆ ಈಗ ಅಮೆರಿಕಾದಲ್ಲೂ ಎಲೆಕ್ಷನ್ ಆಗಿದೆ, ಟ್ರಂಪ್ ಅವರಲ್ಲಿ ಗೆದ್ದಿದ್ದಾರಲ್ಲಿ. ಈಗ ನೀವು ಅವಾಗ ಆಲ್ರೆಡಿ ಇಲ್ಲಿ ಇಂಡಿಯಾದಲ್ಲಿ ಇದ್ದೆ ಸರ್, ಅವಾಗ ಆಲ್ರೆಡಿ. ಓಕೆ. ಈಗ ಇಲ್ಲಿ ಎಲೆಕ್ಷನ್ ಬಗ್ಗೆ ಮಾತನಾಡೋದಾದ್ರೆ ಹೇಗೆ ನೋಡ್ತಾರೆ ಎಲೆಕ್ಷನ್ಗಳನ್ನ, ವೋಟಿನ ಮಹತ್ವದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ, ಇಂಪಾರ್ಟೆನ್ಸ್ ಆಫ್ ದಿ ವೋಟ್ ಅಂತ? ಖಂಡಿತವಾಗ್ಲೂ ಎಲ್ರು ಮತದಾನ ಮಾಡ್ಲೇಬೇಕು. ಪ್ರತಿಯೊಬ್ಬರದು ಇದು ಹಕ್ಕು. ಪ್ರತಿಯೊಬ್ರು ಮತ ಚಲಾವಣೆ ಮಾಡ್ಲೇಬೇಕು. ಅವಾಗ ಮಾತ್ರ ನಾವು ಒಬ್ಬ ಜವಾಬ್ದಾರಿಯುತ ನಾಯಕನನ್ನ ಆರಿಸ್ತಾ ಇರೋದಕ್ಕೆ ಸಾಧ್ಯ ನಮ್ಮ ಕ್ಷೇತ್ರಕ್ಕೆ. ಸೊ ಹಂಗಾಗಿ ಒಂದೊಂದು ಮತನೂ ಅಮೂಲ್ಯವಾದದ್ದು ಅಂತ ನಾನ್ ಅನ್ಕೊಂತೀನಿ ಸರ್. ದಯವಿಟ್ಟು ಎಲ್ರು ವೋಟ್ ಮಾಡಿ ಅಂತಾನು ನಿಮ್ಮ ಚಾನಲ್ ಮೂಲಕನೂ ನಾನು ಕೇಳ್ಕೊಂತೀನಿ. ಯಾರಿಗಾದ್ರೂ ಇನ್ಸ್ಪೈರ್ ಮಾಡಿದ್ರ, ಏನಾದರೂ ಕರೆದ್ರ, ಬನ್ನಿ ವೋಟ್ ಮಾಡಿ ಕಾಲ ಕಳಿಬೇಡಿ, ಇವತ್ತು ಒಂದಿನ ಚಾನ್ಸ್ ಇರುತ್ತೆ ನಮಗೆ, ಆಮೇಲೆ 5 ವರ್ಷ ಬೈಕೊಂಡು ಕೂತ್ಕೊಳ್ಳೋದು ಬೇಡ, ಯಾರಿಗಾದ್ರೂ ಹೇಳಿದ್ರ ನೀವು? ನಾನ್ ಹೇಳಿದ್ದೀನಿ, ನಾನ್ ತುಂಬಾ ಜನಕ್ಕೂ ಹೇಳಿದ್ದೀನಿ, ತುಂಬಾ ಚಾನೆಲ್ಗಳ ಮೂಲಕನೂ ನಾನು ತಿಳಿಸಿದ್ದೀನಿ. ಈಗ್ಲೂ ಹೇಳೋದೇನಂದ್ರೆ, ಇನ್ನು 6 ಗಂಟೆ ಲೈವ್ ಹೋಗ್ತಿದೆ ಅಲ್ಲ, ಇನ್ನ 6 ಗಂಟೆವರೆಗೂ ಟೈಮ್ ಇದೆ. ಯಾರೆಲ್ಲ ನ್ಯೂಸ್ ನೋಡ್ತಿದಿರೋ ದಯವಿಟ್ಟು ಪ್ರತಿಯೊಬ್ರು ಬಂದು ಮತ ಚಲಾವಣೆ ಮಾಡಿ, ದಯವಿಟ್ಟು ಮಾಡಿ ಅಂತ ನಾ ಕೇಳ್ಕೊಂತೀನಿ ಎಲ್ರನ್ನು. ಅನುಷಾ, ಇನ್ನೊಂದು ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಕೆಲವರು, ಎಲ್ಲರೂ ಅಂತಲ್ಲ, ಈಗ ಬೆಳಗ್ಗೆ ಆದರೆ ಅಯ್ಯೋ ಬೆಳಗ್ಗೆ ಜಾಸ್ತಿ ರಶ್ ಇರುತ್ತಪ್ಪ, ಈಗ ಹೋಗೋದು ಬೇಡ, ಮಧ್ಯಾಹ್ನ ಮೇಲೆ ನೋಡೋಣ ಅಂತಾರೆ. ಮಧ್ಯಾಹ್ನ ಆಗುತ್ತೆ, ಅಯ್ಯೋ ಬಿಸಿಲಂತೆ, ತುಂಬ ಜನ ಅಂತೆ, ಅದೇನೋ ಗಲಾಟೆ ಅಂತೆ ಅಲ್ಲಿ ಇನ್ನೊಬ್ಬರು. ಸರಿ, ಸಾಯಂಕಾಲ 3 ಗಂಟೆ 4 ಗಂಟೆ ಆಗೋಷ್ಟೊತ್ತಿಗೆ ಆಗಿದೆಯಲ್ಲ ಎಲ್ಲರೂ ವೋಟ್ ಹಾಕಿದಾರಲ್ಲ, ನನ್ನ ವೋಟಿಂದ ಏನಾಗ್ಬಿಡುತ್ತೆ ಅಂತೇಳಿ ಹಾಗೆ ಕಾಲ ಕಳೆದು ಬಿಡ್ತಾರೆ. ಬೇರೆ ಸಂದರ್ಭಗಳಲ್ಲಿ ಕೆಲವರಂತೂ ರಜಾ ಸಿಕ್ತು ಅಂದರೆ ಟ್ರಿಪ್ಪೇ ಹೊರಟುಬಿಡ್ತಾರೆ. ಅವತ್ತು ಖಾಲಿ ಮನೆನೇ ಖಾಲಿ, ಅವತ್ತು ಇರಲ್ಲ, ಅವರು ಅಲ್ಲಿರಲ್ಲ ಅಂಥೇಳಿ. ಏನು ಮೆಸೇಜ್ ಕೊಡ್ತೀರಿ ನೀವು ಇಂಥವ್ರಿಗೆ ಅಂತೇಳಿ? ಹಂಗಿದ್ರೆ ನಿಮಗೆ ಮತ ಚಲಾವಣೆ ಮಾಡಕ್ ಆಗದೆ ಇದ್ರೆ ಅವ್ರು ಕೊಡೋ ಸೌಕರ್ಯ ಅಥವಾ ಏನೋ ಆದಾಗ ಅಯ್ಯೋ ನಮಗ್ ಹಿಂಗಾಯ್ತು, ಅಯ್ಯೋ ನಮಗ್ ಸಿಗ್ಲಿಲ್ಲ ಅನ್ನೋ ಮಾತು ಬರ್ಲೇಬಾರ್ದು ನಿಮ್ ಬಾಯಿಂದ. ಏನ್ ಸಿಗುತ್ತೋ ಏನ್ ಬಿಡುತ್ತೋ ನಿಮ್ ಸಮಾಜದಲ್ಲಿ ಹೇಗಿದ್ರೋ ಹಾಗೆ ನಡ್ಸ್ಕೊಂಡ್ ಹೋಗಕ್ಕೆ ನೀವು ರೆಡಿ ಆಗಿರ್ರಿ. ಮತ ಚಲಾವಣೆ ಮಾಡ್ದಾಗ ಮಾತ್ರ ನೀವು ಬಂದು ಪ್ರಶ್ನೆ ಮಾಡಕ್ಕೆ ನಿಮ್ಗೊಂದು ಅಧಿಕಾರ ಸಿಗುತ್ತೆ. ನಾನು ಮತ ಚಲಾವಣೆ ಮಾಡಿದೀನಿ, ಈ ವ್ಯಕ್ತಿನ ಕೇಳಬಹುದು ಅನ್ನೋ ಒಂದು ನಿಮಗೆ ಅಧಿಕಾರ ಸಿಗುತ್ತೆ. ಅದಿಲ್ದಿರ ನೀವು ಮುಂದೆ ಯಾವ್ದೋ ಒಂದು ಸೌಲಭ್ಯ ಸಿಗದೆ ಇರ್ಬೇಕಾದ್ರೆ ಅವಾಗ ನಿಮ್ಮ ವಾಯ್ಸ್ ನ ನೀವು ಅವಾಗ ಅವಾಗ ಬಂದ್ ಮಾತಾಡೋ ಅವಶ್ಯಕತೆ ನೀವಿಲ್ಲ. ಇದು ನನ್ನ ಇಷ್ಟು ಮಾತ್ರ ನಾನು ಹೇಳ್ಬೋದು. ನಿಮ್ಗೆ ಇವಾಗ ಮತ ಚಲಾವಣೆ ಮಾಡಿ ಬಂದು ಅವಾಗ ಏನೋ ಒಂದು ಸೌಕರ್ಯ ನಮಗೆ ಯಾವ್ದೋ ಒಂದು ಸಿಕ್ಕಿಲ್ಲ ಅಂದಾಗ ಧೈರ್ಯವಾಗಿ ಕೇಳುವಂತ ವ್ಯವಸ್ಥೆ ನಮಗಿರುತ್ತೆ. ನಿಮ್ಗೇನ್ ಅನ್ಸುತ್ತೆ, ಈಗ ಅಮೆರಿಕದ ಜನ, ಅಲ್ಲಿ ಜನ ಎಲೆಕ್ಷನ್ ನೋಡ್ತಕ್ಕಂಥ ರೀತಿ, ನಮ್ಮಲ್ಲಿ ಎಲೆಕ್ಷನ್ ನೋಡ್ತಕ್ಕಂಥ ರೀತಿ ಬಗ್ಗೆ, ನೀವು ಅಲ್ಲೂ ಇದ್ದು ಬಂದಿರತಕ್ಕಂಥವ್ರು, ರೀಸೆಂಟಾಗಿ ಅಲ್ಲೊಂದು ಎಲೆಕ್ಷನ್ ನಡೆದಿದೆ, ಅಲ್ಲಿ ಹೇಗನ್ಸುತ್ತೆ ನಿಮಗೆ ಎರಡೂ ದೇಶಗಳ ಎಲೆಕ್ಷನ್ ಗಮನಿಸಿದಾಗ ಅಂತ? ಸೊ ಅಲ್ಲಿಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಪಕ್ಷಗಳು ಅಂತೆಲ್ಲ ಇದೆ. ಅಂಡ್ ನಾನ್ ಯಾವಾಗೂ ಹೋಗಿ ಅಲ್ಲಿ ವೋಟಿಂಗ್ ನಾನ್ ಮಾಡಿಲ್ಲ. ಸೊ ಅದ್ರ ಬಗ್ಗೆ ನಾನು ಅಷ್ಟು ಮಾತಾಡೋದು ನನಗೆ ಅದ್ರ ಬಗ್ಗೆ ಅಷ್ಟು ನಂಗೆ ಐಡಿಯಾ ಇಲ್ಲ. ನಾನ್ ಮಾತಾಡಂದ್ರೆ ಇಲ್ಲಿದ ಬಗ್ಗೆ ಮಾತಾಡಬಹುದು. ಸೊ ಇಲ್ಲಿ ಇವತ್ತಿದೆ, ಇದ್ ನಮ್ ಕರ್ತವ್ಯ ಅಲ್ಲ ಸರ್.
ನಮ್ ಕರ್ತವ್ಯ and ಇದು ನಮ್ ಹಕ್ಕು ಕೂಡ ಹೌದು. ಹ್ಮ್. ಮಾಡಿ ಯಾವ್ದೇ ತರನು ಒಂದ್ ವ್ಯಕ್ತಿ ನೋಡಿ ಹಾಕಿ. ಓಕೆ. ನಿಮಗೆ ಒಬ್ಬ ವ್ಯಕ್ತಿ ಚೆನ್ನಾಗ್ ಅನ್ಸಿದ್ರು, ಈ ನಾಯಕ ನಮಗ್ ಬೇಕು ಅಂತ ಯಾರ ಮೇಲೆ ಅನ್ಸುತ್ತೋ ಆ ನಾಯಕನನ್ನ ನೋಡಿ ಸೆಲೆಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಅನುಷಾ ಅವರೇ. ನೀವು ಅಮೆರಿಕೆಯಿಂದ ಬಂದು ಇಲ್ಲಿ ಒಂದು ವೋಟ್ ಮಾಡಿದ್ದೀರಿ, ಅನೇಕರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಇನ್ನೂ ಕೂಡ ಸಮಯ ಇದೆ, ಇನ್ನೊಂದು 2-3 ಗಂಟೆಗಳ ಕಾಲದ ಒಂದು ಸಮಯ ಇರುತ್ತೆ, ಆಗಲೂ ಕೂಡ ಜನ ವೋಟ್ ಮಾಡಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು TV5 ಜೊತೆಯಲ್ಲಿ ಮಾತನಾಡೋಕ್ಕಾಗಿ. 6 ಗಂಟೆವರೆಗೂ ಟೈಮ್ ಇದೆ, ದಯವಿಟ್ಟು ಬನ್ನಿ. ಓಕೆ, ಥ್ಯಾಂಕ್ ಯು.